ಆ್ಯಕ್ಚುಲಿ ವಿಸಿಟ್ ಮಾಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಏಕ್ದಮ್. ನಾ ಹಿಲ್ ಸೈಡಿಗೆ ಫಸ್ಟ್ ಗೋಯಿಂಗ್ ಇನ್ ಟು ಆಸ್ಪೆಕ್ಟ್ಸ್ ಆಫ್ ರೋಡ್ ಸೇಫ್ಟಿ. ಹಿಲ್ ಸೈಡ್ ಅವರು ನನಗೊಂದು ಪ್ಲೇ ಗ್ರೌಂಡ್ ಓಪನಿಂಗ್ ಮಾಡೋಕ್ಕೊಂದು ಅವಕಾಶ ಕೊಟ್ಟು ಅಲ್ಲಿ ನೋಡಿದೆ. ಸಾಕಷ್ಟು ಭಾಳ ಇಷ್ಟು ಇಲ್ಲಿ ಬಂದಮೇಲೂ ನನಗೆ ಎಂಟೈರ್ ಬಿಲ್ಡಿಂಗ್ನೂ ಇನ್ಸ್ಪೆಕ್ಷನ್ ಮಾಡಿಸಿದ್ರು. ಇಲ್ಲಿ ನೀಟ್ನೆಸ್ಸು, ಅವರು ಹೇಳ್ದಂಗೆ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ನು, ಆ ಹೆಲ್ತ್ ಮೇಂಟೈನ್ ಮಾಡೋ ಬಗ್ಗೆ, ಅವ್ರ ಮೆಡಿಸಿನ್ಸು, ಅವ್ರ ಸ್ಕಿಲ್ಸು, ಅವ್ರ ಕ್ರಾಫ್ಟು, ಅವ್ರದ್ದು ಒಂದು ಎಲೆಕ್ಟ್ರಿಸಿಟಿ ಎಲ್ಲನೂ ತೋರಿಸಿದ್ರು. ನಾನು ಆ್ಯಕ್ಚುಲಿ ಭಾಳ ಇಂಪ್ರೆಸ್ ಆದೆ. ಈ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿ, ಶಿಕ್ಷಣ ಇಲಾಖೆ ಹಾಗೂ ಪ್ರಾದೇಶಿಕ ಸಾರಿಗೆ ಕಚೇರಿ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ರಾಷ್ಟ್ರೀಯ ಸುರಕ್ಷತೆ ಮಾಸಾಚರಣೆ ನಾರ್ಮಲಿ ಜನವರಿಯಲ್ಲಿ ಆಚರಿಸ್ತೀವಿ. ಆಚರಿಸುವ ಮೇನ್ ಉದ್ದೇಶ ಅಂತಪ್ಪ ಅಂತಂದರೆ ಇದನ್ನು ಆಕ್ಸಿಡೆಂಟ್ ಯಾವ ಥರ ಕಡಿಮೆ ಮಾಡಬೇಕು, ಆಕ್ಸಿಡೆಂಟಲ್ ಆಗಿದ್ದೆಲ್ಲ ಇಂಜುರೀಸ್ ಯಾವ ಥರ ಕಡಿಮೆ ಮಾಡಬೇಕು, ಅದರದ್ದು ಕಾರಣಪ್ಪ ಅಂತಂದರೆ ರಸ್ತೆಯಲ್ಲಿ ವೇಗವಾಗಿ ಚಲಾಯಿಸೋದು. ಎಷ್ಟೋ ಸಲ ನೋಡ್ತೀರಿ ನೀವು, ಅಡ್ಡಾದಿಡ್ಡಿಯಾಗಿ ಹೇಗೆ ಬೇಕು ಹಾಗೆ ವೇಗವಾಗಿ ಚಲಾಯಿಸ್ತಾರೆ ಗಾಡಿ. ಯಾರೂ ವೇಗವಾಗಿ ಚಲಾಯಿಸಬಾರ್ದು. ವಾಹನವನ್ನು ಅತಿ ಸಮೀಪದಿಂದ ಹಿಂಬಾಲಿಸೋದು. ಭಾಳ ನೀವು ಕ್ಲೋಸಾಗಿ ನೋಡ್ತಿರ್ತೀನಿ. ಈಗ ನಾವು ಹೇಳೋದಕ್ಕಿಂತ ನೀವು ರಸ್ತೆ ಮೇಲೆ ನೋಡಿದಾಗ ಭಾಳ ಅವರು ಕ್ಲೋಸಾಗಿ ಹೋಗ್ಬಿಟ್ಟು ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಈ ಒನ್ ವೇ ಅಲ್ಲಿ ಇದ್ದಕ್ಕಿದ್ದಂಗೆ ಎಂಟ್ರ್ ಆಗಿಬಿಡ್ತಾರೆ. ಒನ್ ವೇ ಅನ್ನೋ ಕಾನ್ಸೆಪ್ಟ್ ಅನ್ನೋದು ಬೇರೆ ಇರ್ತದೆ. ಒನ್ ವೇದಲ್ಲಿ ಯಾರೇ ಹೋಗ್ಬೋದ್ರೆ 1 ಲಕ್ಷ ಒಂದು ಏಕಮುಖಿ ಸಂಚಾರದಲ್ಲಿ ಹೋಗ್ತಿರ್ತಾರೆ. ಅವ್ರ ಮುಂದ್ಗಡೆ ಅವ್ರಿಗೆ ಐಡಿಯಾನೇ ಇರೋಂಗಿಲ್ಲ. ಎಷ್ಟೋ ಸಲ ಗೊತ್ತಿರೋದೇನೋ ಒನ್ ವೇದಲ್ಲಿ ಬರ್ತಾರೆ. ಅದು ಅಪಘಾತಕ್ಕೆ ಮೇನ್ ಕಾರಣ ಆಗ್ತದೆ. ಈಗ ಇನ್ನೊಂದು ಫ್ಯಾಷನ್ ಅಂದರೆ ಎಲ್ಲರೂ ನೋಡ್ತೀರಿ, 2 ವೀಲರ್ ಓಡಿಸ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡ್ತಾರೆ. ಕೆಲವೊಬ್ರು ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ. ಹೆಲ್ಮೆಟ್ ಹಾಕ್ಕೊಂಡ್ರು ಆ ಮೊಬೈಲ್ ಒಳಗಡೆ ಇಟ್ಕೊಂಡು ಮಾತಾಡ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನು ಮೊಬೈಲ್ ಯೂಸ್ ಮಾಡಬೇಡ್ರಿ. ಮೇನ್ಲಿ ಈಗ 2 ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೋಬೇಕು. ಈಗ ನೀವೆಲ್ಲರೂ ಆಲ್ಮೋಸ್ಟ್ 18+ ಇಯರ್ಸ್ ಇದ್ದವರು ನೀವು ಅದನ್ನೊಂದು ಶಬ್ದ ತೊಗೋಬೇಕು. 2 ವೀಲರ್ ಓಡಿಸ್ಬೇಕಾದ್ರೆ ನಾನು ವಿತೌಟ್ ಹೆಲ್ಮೆಟ್ ಯಾರು ನಾವು ಓಡಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಬನ್ನಿ ಎಲ್ಲರೂ ಅಪಘಾತ ಮುಕ್ತ ಸಮಾಜ ನಿರ್ಮಿಸಲು ಸಹಕರಿಸೋಣ. ಅಮೂಲ್ಯವಾದ ಜೀವಗಳನ್ನು ಉಳಿಸೋಣ. ರಸ್ತೆಯಲ್ಲಿ ಜಾಗೃತರಾಗಿರಿ, ಈ ಮೂಲ ಸುರಕ್ಷಿತವಾಗಿರಿ. ನನಗೆ ಮಹೇಶ್ ಫೌಂಡೇಶನ್ ಕರೆಸಿಬಿಟ್ಟು 2 ಮಾತು ಹೇಳೋಕ್ಕೆ, ಆಮೇಲೆ ನನಗೆ ಅಲ್ಲಿ ಹಿಲ್ ಸೈಡು ಪ್ಲೇ ಗ್ರೌಂಡ್ ಓಪನ್ ಮಾಡೋಕ್ಕೆ, ಇಲ್ಲಿ ಬಂದು ಅತಿಥಿಯಾಗಿ ನನಗೆ 1-2 ಮಾತು ಹೇಳೋಕ್ಕೆ ನನಗೆ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಅದಕ್ಕೆ ಎಲ್ಲರಿಗೂ ತುಂಬೋದ್ರದ್ದು ವಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಸನ್ಮಾನ್ಯ ಶ್ರೀ ನಾಗೇಶ್ ಮುಂಡಾಜ್ ಸರ್, ಶರಣಪ್ಪ ಹುಗಿ ಸರ್ ಹಾಗೂ ಎಲ್ಲ ಅತಿಥಿಗಳು ಇವತ್ತಿನ ಈ ಕಾರ್ಯಕ್ರಮ ಬಂದಿದ್ದಾರ, ಅವ್ರಿಗೆ ನಾ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ಈ ಕಾರ್ಯಕ್ರಮ ಬರೋಕ್ಕಿಂತ ಮೊದಲು ನಾವು ಹಿಲ್ ಸೈಡ್ ಸ್ಕೂಲ್ನ ಔಟ್ಡೋರ್ ಪ್ಲೇಯಿಂಗ್ ಏರಿಯಾನ ನಮ್ಮ ಸರ್ ಅವರು ಇವತ್ತು ಉದ್ಘಾಟನೆ ಮಾಡಿದರು. ಸೊ ಅದಕ್ಕೂ ನಾನು ಸರ್ಗೆ ಧನ್ಯವಾದ ಹೇಳ್ತೇನೆ. ಇವತ್ತು ನಮಗೆಲ್ಲರಿಗೂ ಮುಖ್ಯ ವಿಷಯ ಏನೆಂದರೆ ರಸ್ತೆ ಸುರಕ್ಷೆ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತ ಭಾಳ ದಿವಸದಿಂದ ಅಂದ್ಕೊತಾ ಇದ್ದು. ರಸ್ತೆ ಸುರಕ್ಷತೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರ್ಬೋದು. ನಮಗೆ ಸರ್ ಎಲ್ಲಕ್ಕಿಂತ ಮುಖ್ಯ ಅಂದರೆ 1700 ಮಕ್ಕಳಲ್ಲಿ, ಅಂದರೆ ಈ ಒಂದು ಸ್ಕೂಲ್ನಲ್ಲಿ ನಮ್ಮಲ್ಲಿ 1100 ಮಕ್ಕಳಿದ್ದಾರೆ. ನಮ್ಮ ಒಂದು 100 ಮಕ್ಕಳು ಬಿಟ್ಟರೆ 1000 ಮಕ್ಕಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೇವೆ ಸರ್ ಎವ್ರಿ ಡೇ. ಒಂದು 11 ಸ್ಕೂಲ್ ಬಸ್ ಇದೆ. ಸೊ ಅದರೊಳಗೆ ಸುಮಾರು ಒಂದು 20-25 ಡ್ರೈವರ್ಸ್ಗಳು, ಪ್ರೊಫೆಷ್ನಲ್ ಡ್ರೈವರ್ಸು ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 8 ವರ್ಷದಿಂದ ಆ ಕೆಲಸವನ್ನು ಭಾಳ ಸುರಕ್ಷಿತವಾಗಿ ನಾವು ಮಾಡ್ಕೊತ ಬಂದಿದ್ದೆವು. ಮತ್ತು ಆ ಒಂದು ದೃಷ್ಟಿನಿಂದ ಈ ಕಾರ್ಯಕ್ರಮ ನಮ್ಗೆ ಭಾಳ ಅವಶ್ಯಕತೆ ಇತ್ತು. ನಮ್ಮೆಲ್ಲ ವಾಲಂಟಿಯರ್ಸು, ಸ್ಟಾಫು, 18 ವರ್ಷ ಪೂರ್ತಿಯಾಗಿರುವಂಥ ಮಕ್ಕಳಿಗೆ ಇದು ಒಂದು ಕಾರ್ಯಕ್ರಮ ಮಾಡಬೇಕಂಥೇಳಿ ನಾವು ಉದ್ದೇಶ ಮಾಡಿದ್ದು. ಅದೇ ರೀತಿ ಈ ಕಾರ್ಯಕ್ರಮನ ಮಾಡ್ಕೊತ ಬಂದಿದ್ದೆವು. ಬ್ಲಡ್ ಕಲೆಕ್ಷನ್ ವೆಹಿಕಲ್ನಾಗ ಏನು ಬೇಕು ಆ ಎಲ್ಲ ಸೌಲಭ್ಯಗಳನ್ನು ನಾವು ಬಸ್ನಲ್ಲಿ ಅರೇಂಜ್ಮೆಂಟ್ ಮಾಡಿದೆವು. ಸೊ ಇವತ್ತು ಆ ಒಂದು ಬ್ಲಡ್ ಕಲೆಕ್ಷನ್ ವೆಹಿಕಲ್ ಮಾದರಿಯಾದ ವೆಹಿಕಲ್ ಆಗಿದೆ. ಅದನ್ನು ನೋಡಿ ಬೇರೆ ಬೇರೆ ಡಿಸ್ಟಿಕ್ನಲ್ಲೂ ಜನರು ಬ್ಲಡ್ ಬ್ಯಾಂಕ್ದವರು ಅದನ್ನು ಮಾದರಿ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮಹೇಶ್ ಫೌಂಡೇಶನ್ ವತಿಯಿಂದ ನಾಗೇಶ್ ಸರ್ ಮತ್ತು ಹುಗಿ ಸರ್ ಮತ್ತು ಪೂರ್ತಿ ಇಲಾಖೆದವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅವರು ನಮಗೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ.